ಎಲ್ಲರಿಗೂ ನಮಸ್ಕಾರ. ಈ ಪಾಠ್ಯಸ್ ವಿಡಿಯೋಸ್ಗೆ ತಮ್ಮೆಲ್ಲರನ್ನು ಸ್ವಾಗತಿಸುತ್ತಿದ್ದೇನೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಸ್ಲೋ ಡೌನ್, ರಿಸೆಷನ್ ಮತ್ತು ಡಿಪ್ರೆಷನ್ ಈ ಮೂರು ಪದಗಳ ಅರ್ಥಗಳು, ಎಕನಾಮಿಕ್ ಟರ್ಮ್ಸಲ್ಲಿ ಈ ಮೂರು ಪದಗಳ ಅರ್ಥಗಳನ್ನು ತಿಳ್ಕೊಳ್ಳೋಣ. ನಾವು ಸುಮಾರು ಸಲ ನ್ಯೂಸ್ ಚಾನೆಲ್ಸ್ಗಳಲ್ಲಿ ಎಕನಾಮಿಕ್ ಸ್ಲೋ ಡೌನ್, ರಿಸೆಷನ್, ಡಿಪ್ರೆಷನ್ ಅಂತೂ ಕೇಳಿಬರ್ತಿದ್ವಿ. ಬಟ್ ಎಕನಾಮಿಕ್ ಸ್ಲೋ ಡೌನ್ ಅಂದರೆ ಏನು ಅಂತ ಹೇಳಬೇಕಂದ್ರೆ, ಫಾರ್ ಎಕ್ಸಾಂಪಲ್ ನಮ್ಮ ಕಂಟ್ರಿ GDP ತಗೊಳ್ಳಿ. ಹಾಕ್ತಿರೋ ವ್ಯಾಲ್ಯೂಸ್ ಯಾವುದೂ ಎಕ್ಸಾಕ್ಟಾಗಿ ನಾನು ಹಾಕ್ತಿಲ್ಲ, ಸುಮ್ಮನೆ ಒಂದು ಎಕ್ಸಾಂಪಲಿಗೋಸ್ಕರ ನಿಮಗೆ ಅರ್ಥ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಒಂದು ರ್ಯಾಂಡಮ್ ಆಗಿ ಒಂದು ವ್ಯಾಲ್ಯೂಸನ್ನು ತೆಗೆದು ಹಾಕ್ತಿದ್ದೀನಿ. ಸೊ ಫಾರ್ ಎಕ್ಸಾಂಪಲ್ ಫೈನಾನ್ಷಿಯಲ್ ಇಯರ್ 2015 ತಗೊಳ್ಳೋಣ ಬನ್ನಿ. 15-16, 2016-17, 2017-18, 2018-19 and 2019-20. ಸೊ ಇದಿಷ್ಟು ಏನಾಯಿತು, ಫೈನಾನ್ಷಿಯಲ್ ಇಯರ್ ಆಯಿತು. ಸೊ ಈ ಫೈನಾನ್ಷಿಯಲ್ ಇಯರಲ್ಲಿ GDP ಗ್ರೋತ್ ಎಷ್ಟಿದೆ ಅಂತ ನೋಡೋಣ. ಸ್ಟಾರ್ಟಿಂಗ್ಗೆ ಹೇಳಿದ್ದೀನಿ, ಈ ಫೈನಾನ್ಷಿಯಲ್ ಇಯರ್ GDPs ಯಾವುವು ಎಕ್ಸಾಕ್ಟ್ ವ್ಯಾಲ್ಯೂಸ್ ಅಲ್ಲ, ಒಂದು ಎಕ್ಸಾಂಪಲಿಗೋಸ್ಕರ ಈಸಿಯಾಗಿ ಈ ಟರ್ಮ್ಸ್ ನಿಮಗೆ ಅರ್ಥ ಆಗಬೇಕು ಅನ್ನೋ ಉದ್ದೇಶಕ್ಕಾಗಿ ನಾನು ರ್ಯಾಂಡಮ್ ಆಗಿ ವ್ಯಾಲ್ಯೂಸ್ನ ತೊಗೊಳ್ತಿದ್ದೀನಿ. 2015-16 8% GDP ಇತ್ತು ಅಂದ್ಕೊಳ್ಳೋಣ. 2016-17 7% ಆಯಿತು. 2017-18 6.5% ಆಯಿತು. 2018-19 6% ಆಯಿತು ಮತ್ತು 5% ಆಯಿತು 2019-20. ಸೊ ಇದನ್ನು ನಾವು ನೋಡಿದ್ರೆ ನಿಮಗೇನಂತ ಅನ್ನಿಸ್ತೈತಿ, 15-16 8% GDP, ಆಮೇಲೆ 7% ಆಯಿತು, 6.5 ಆಯಿತು, 6 ಆಯಿತು ಮತ್ತು 5% ಆಯಿತು. GDP ವ್ಯಾಲ್ಯೂ ಅನ್ನೋದು ಕಮ್ಮಿ ಆಗ್ತಾ ಬಂತಿಲ್ಲಿ. ಓಕೆನಾ? ಆಲ್ ಆಫ್ ಅ ಸಡನ್ ಕಡಿಮೆ ಆಗಿಲ್ಲ, ಫುಲ್ ಕಮ್ಮಿ ಆಗಿಲ್ಲ. 8ರಿಂದ 5ಕ್ಕಾಗಲಿ, 8ರಿಂದ 1% GDP, 5ರಿಂದ 1% GDP ನಮಗೆ ಆಗಿಲ್ಲ. ಇಲ್ಲಿ ಸ್ವಲ್ಪ ಸ್ವಲ್ಪ ಇಳಿಕೆ ಕಾಣ್ತಿದೆ ಅಲ್ವಾ, 8%, 7%, 6.5, 6, 5% ಅಂತ ಕಾಣ್ತಿದೆ ಅಲ್ವಾ. ಸೊ ಇದನ್ನು ನಾವು ಏನಂತೀವಂದರೆ ಎಕನಾಮಿಕ್ ಸ್ಲೋ ಡೌನ್ ಅಂತ ಕರಿತೀವಿ. ಎಕನಾಮಿಕ್ ಸ್ಲೋ ಡೌನ್ ಅನ್ನೋದು, ಎಕನಾಮಿಕ್ ರಿಸೆಷನ್ ಆಗಲಿ, ಡಿಪ್ರೆಷನ್ ಆಗಲಿ, ಎಲ್ಲವೂ ಈ GDP ವ್ಯಾಲ್ಯೂಯಿಂದ ನಮಗೆ ಗೊತ್ತಾಗ್ಬಿಡ್ತೈತಿ. ಸೊ ಇದನ್ನು ನಾವು ಎಕನಾಮಿಕ್ ಸ್ಲೋ ಡೌನ್ ಅಂತ ಕರೆಯುತ್ತೇವೆ. ಸೊ ಈ ಎಕನಾಮಿಕ್ ಸ್ಲೋ ಡೌನಲ್ಲಿ ಏನಾಗುತ್ತಂದರೆ, ಒಂದೇ ಸರಿ ಜಾಬ್ ಡಿಕ್ರೀಸ್ ಆಗಂಗಿಲ್ಲ, ಸ್ವಲ್ಪ ಸ್ವಲ್ಪ ಕಡಿಮೆ ಆಗ್ತಾ ಬರ್ತೈತಿ. ಫಾರ್ ಎಕ್ಸಾಂಪಲ್ 15-16 25 ಲಕ್ಷ ಜನಗಳಿಗೆ ಹೊಸದಾಗಿ ಜಾಬ್ ಬಂದಿದೆ ಅಂದರೆ 2016-17 21 ಲಕ್ಷಕ್ಕೆ ಜಾಬ್ ಬಂದಿರ್ಬೋದು, ಹೊಸ ಜಾಬ್ಸ್ ಬಂದಿರ್ಬೋದು. ಇನ್ನು ಭಾಳ ಜನಕ್ಕೆ ಜಾಬ್ ಸಿಗಲಾರ್ದ ಪರಿಸ್ಥಿತಿನೂ ಇರ್ಬೋದು. ಸೊ 17-18 20 lakhs, ಆಮೇಲೆ 18 lakhs, ಹಿಂಗೆ ಕಮ್ಮಿ ಆಗ್ತಾ ಬರ್ತೈತಿ. ಎಂಪ್ಲಾಯ್ಮೆಂಟ್ ರೇಟ್ ಕಡಿಮೆ ಆಗ್ತೈತಿ, GDP ರೇಟು ಕಮ್ಮಿ ಆಗ್ತೈತಿ. GDP ರೇಟ್ ಕಮ್ಮಿ ಆಗ್ತಿದೆ ಅಂದರೆ ಏನರ್ಥ, ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ವ್ಯಾಲ್ಯೂ ಅನ್ನೋದು ಕಮ್ಮಿ ಆಗ್ತಾ ಬರ್ತಿದೆ ಅಂತ ಅರ್ಥ. ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಇಂಡಸ್ಟ್ರಿ ತಗೊಳ್ಳಿ, ಅದರದ್ದು ಪ್ರೊಡಕ್ಷನ್ ವ್ಯಾಲ್ಯೂ ಬಂದುಬಿಟ್ಟು 2015-16 99% ಪ್ರೊಡಕ್ಷನ್ ಇತ್ತು ಅಂದ್ಕೊಳ್ಳೋಣ. 16-17 95% ಪ್ರೊಡಕ್ಷನ್ ಆಯಿತು. 17-18 92% ಆಯಿತು. 18-19 90% ಆ್ಯಂಡ್ 2019-20 85% ಆಯಿತು. ಇಲ್ಲಿ ಕೂಡ ಏನಾಗಿದೆ, ಪ್ರೊಡಕ್ಷನ್ ರೇಟ್ ಅನ್ನೋದು ಕಮ್ಮಿ ಆಗ್ತಾ ಬಂತು. ಓಕೆನಾ? ಇದನ್ನು ನಾವು ಎಕನಾಮಿಕ್ ಸ್ಲೋ ಡೌನ್ ಅಂತ ಕರೆಯುತ್ತೇವೆ. ಆಲ್ಮೋಸ್ಟ್ ಎಲ್ಲ ವಿಷಯಗಳಲ್ಲಿ, ಇನ್ಕಮ್ ಆಗಲಿ, GDP ರೇಟ್ ಆಗಲಿ, ಎಂಪ್ಲಾಯ್ಮೆಂಟ್ ರೇಟ್ ಆಗಲಿ, ಹೋಲ್ಸೇಲ್ ಅಥವಾ ರೀಟೇಲ್ ಸೇಲ್ಸ್ ಆಗಲಿ, ಎಲ್ಲವೂ ಅಂದರೆ ಪರ್ಚೇಸಿಂಗ್ ಪವರ್ ಅನ್ನೋದು ಕಡಿಮೆ ಆಗ್ತಿರ್ತದೆ. ನಮ್ಮ ಹತ್ರ ದುಡ್ಡಿಲ್ಲ ಅಂದರೆ ನಾವೇನು ಪರ್ಚೇಸ್ ಮಾಡೋಕ್ಕೆ ಹೋಗಂಗಿಲ್ಲ. ಬೇಸಿಕ್ ಥಿಂಗ್ಸ್ ಏನು ಬೇಕು ಅಷ್ಟೇ ಪರ್ಚೇಸ್ ಮಾಡ್ಕೊಂಡು ಸುಮ್ಮನೆ ಬಿಡ್ತೀವಲ್ಲ, ಅಂಥ ಒಂದು ಪೊಸಿಷನ್ನ ಎಕನಾಮಿಕ್ ಸ್ಲೋ ಡೌನ್ ಅಂತೂ ಕರೆಯುತ್ತಾರೆ. ಸೊ ಅರ್ಥ ಆಯ್ತಲ್ವಾ ಎಕನಾಮಿಕ್ ಸ್ಲೋ ಡೌನ್ ಅಂದರೆ ಏನಂತ. GDP ವ್ಯಾಲ್ಯೂ ಡಿಕ್ರೀಸ್ ಆಯಿತು ಅಂದರೆ
ಬಟ್ ಸ್ಟಿಲ್ ನೀವು ನೋಡ್ಬೋದು 2019-20 ಕೂಡ GDP ಅನ್ನೋದು ಪಾಸಿಟಿವ್ ವ್ಯಾಲ್ಯೂ ಅಲ್ಲೇ ಐತಿ. ಸೊ ಇದನ್ನು ನಾವು ಏನಂತ ಕರಿತೀವಿ, ಇಂಥ ಒಂದು ಸಿಚುವೇಶನ್ನ ಎಕನಾಮಿಕ್ ಸ್ಲೋಡೌನ್ ಎಂದು ಕರೆಯುತ್ತೇವೆ. ನೆಕ್ಸ್ಟ್ ಬನ್ನಿ, ರಿಸೆಷನ್ ಅಂದರೆ ಏನನ್ನೋದನ್ನ ನೋಡೋಣ. ರಿಸೆಷನ್ ಅಂದರೆ ಏನು? ಸ್ಲೋಡೌನ್ ಬಗ್ಗೆ ತಿಳ್ಕೊಂಡಿವಿ, ಓಕೆನಾ. ಸ್ಲೋಡೌನಲ್ಲಿ 2016-17, 2017-18, 2018-2019 and 2019-2020. ಸೊ ಈ ಫೈನಾನ್ಷಿಯಲ್ ಇಯರ್ನ ಕನ್ಸಿಡರ್ ಮಾಡ್ಕೊಳ್ಳೋಣ ಇವಾಗ. ಸೊ ಈ ಫೈನಾನ್ಷಿಯಲ್ ಇಯರ್ಗೆ ಇನ್ನೊಂದು ರ್ಯಾಂಡಮ್ ಆಗಿ ಒಂದು GDP ವ್ಯಾಲ್ಯೂನ ಬರ್ಕೊತೀನಿ. 16-17 9%, 17-18 5%, 2018-19 3%, 2019-20 -3% ಆಯಿತು GDP. ಸೊ ಇಲ್ಲಿ ಏನಾಗ್ಬಿಟ್ಟಿದೆ ನಮಗೆ, 9%, 5%, 3%, ಇದು ಕೂಡ ಓಕೆ, ಇದು ಸ್ಲೋ ಡೌನ್ ಅಂತ ಕರಿಬೋದು. ಇಲ್ಲಿ ನೋಡಿದರೆ -3% ಆಗಿಬಿಟ್ಟಿದೆ. ಸೊ -3% ಅಂದರೆ ಏನರ್ಥ? ಕಂಪ್ಲೀಟಾಗಿ ಪ್ರೊಡಕ್ಷನ್ ಅನ್ನೋದೇ ಇಲ್ಲ ಅಂತ ಅರ್ಥ. ಪ್ರೊಡಕ್ಷನ್ ಅನ್ನೋದು 100% ಇದ್ದಿದ್ದ ಪ್ರೊಡಕ್ಷನ್ -3%ಗೆ ಇಳಿದ್ಬಿಟ್ಟಿದೆ. ಸೊ ಅಂದರೆ 50% ಪ್ರೊಡಕ್ಷನ್ ಕೂಡ ಕಂಟ್ರಿಯಲ್ಲಿ ಆಗ್ತಿಲ್ಲ ಅಂತ ಅರ್ಥ. ಸೊ ಇಂಥ ಒಂದು ಸಿಚುವೇಶನ್ನ ರಿಸೆಷನ್ ಅಂತ ಕರೀತೇವೆ. ಸೊ ರಿಸೆಷನ್ ಅನ್ನೋದು ಎಷ್ಟು 2 ಕಾನ್ಸಿಕ್ಯೂಟಿವ್ ಕ್ವಾರ್ಟರ್ಸ್. ಸೊ ಒಂದು ವರ್ಷದಲ್ಲಿ ನಮಗೆ 12 ಮಂತ್ಸ್ ಇರ್ತವೆ, ಓಕೆನಾ. ಕ್ವಾರ್ಟರ್ ಅಂದರೆ 1/4 ಅಂತ ಅರ್ಥ. 1/4 ಅಂದರೆ ಒಂದು ಕ್ವಾರ್ಟರ್ಗೆ 12 ಮಂತ್ಸಿಗೆ ಅಂದರೆ 3 ಮಂತ್ಸ್ನ 1 ಕ್ವಾರ್ಟರ್ ಅಂತ ಕರೆಯುತ್ತೇವೆ. 6 ಮಂತ್ಸ್ನ 2 ಕ್ವಾರ್ಟರ್ಸ್ ಅಂತ ಕರೆಯುತ್ತೇವೆ. ಸೊ 2 ಕ್ವಾರ್ಟರ್ಸ್ವರೆಗೂ ಇಂಥ ಒಂದು -3%ಅಲ್ಲಿ GDP ಐತಿ ಅಂದರೆ ಅದನ್ನು ನಾವು ರಿಸೆಷನ್ ಅಂತ ಕರೆಯುತ್ತೇವೆ. 2%ಕಿಂತ ಹೆಚ್ಚಾಗಿ ದಾಟ್ಬಿಟ್ರೆ ಅಂಥ ಒಂದು ಸಿಚುವೇಶನ್ನ ಡಿಪ್ರೆಷನ್ ಎಂದು ಕರೆಯುತ್ತೇವೆ. ಕ್ಲಿಯರ್ ಆಗಿದ್ದೀರಲ್ವಾ? ಸೊ 3 to 6 ಮಂತ್ಸ್ ಇಲ್ಲ ಅಥವಾ 1 ಮಂತ್ ಆಗಲಿ 2 ಮಂತ್ಸ್ ಆಗಲಿ GDP ರೇಟ್ ಅನ್ನೋದು 3% ಆಗಿಬಿಟ್ರೆ, -3% ನೆಗೆಟಿವಲ್ಲಿ ಹೋಗಿಬಿಟ್ರೆ ಅದನ್ನು ನಾವು ರಿಸೆಷನ್ ಎಂದು ಕರೆಯುತ್ತೇವೆ. ಅದು ಕೂಡ ಎಷ್ಟರ ಮಟ್ಟಿಗೆ 2 ಕಾನ್ಸಿಕ್ಯೂಟಿವ್ ಮಂತ್ಸ್ ಒಳಗಡೆ ಇದ್ದರೆ ಮಾತ್ರ ಅದನ್ನು ರಿಸೆಷನ್ ಪೀರಿಯಡ್ ಅಂತೂ ಕರೆಯುತ್ತೇವೆ ನಾವು. ಸೊ ಅಂಥ ಟೈಮಲ್ಲಿ ರಿಸೆಷನ್ ಪೀರಿಯಡಲ್ಲಿ ಏನಾಗ್ತೈತಿ, ಅನ್ಎಂಪ್ಲಾಯ್ಮೆಂಟ್ ರೇಟ್ ಜಾಸ್ತಿ ಆಗ್ತೈತಿ. ಭಾಳ ಜನ ಜಾಬ್ಸ್ ಕಳ್ಕೊತಾರೆ, ಭಾಳ ಜನಕ್ಕೆ ಜಾಬ್ಸೇ ಸಿಗೋದಿಲ್ಲ. ಸೊ ಹಂಗಾಗಿ ಎಂಪ್ಲಾಯ್ಮೆಂಟ್ ಅನ್ನೋದು ಇರಂಗಿಲ್ಲ. ಸೊ ಇವಾಗ ಕೋವಿಡ್ ಸಿಚುವೇಶನ್ ಬಂದಿತ್ತಲ್ವ ನಮಗೆ ರೀಸೆಂಟಾಗಿ. ಸೊ ಭಾಳ ನಾವು ನ್ಯೂಸ್ ಚಾನೆಲ್ಸ್ಗಳೆಲ್ಲ ನೋಡ್ತಾ ಇದ್ವಿ. ಆವಾಗ ಭಾಳಷ್ಟು ಜನ ಮಿನಿಮಮ್ ಒಂದು 30-40% ಎಂಪ್ಲಾಯೀಸ್ನ ತೆಗೆದುಬಿಟ್ರು ಈ ಕಂಪನಿಯಿಂದ. ಸೊ ಕಂಪನಿಯಿಂದ ಇಷ್ಟು ಜನನ ಫುಲ್ ಮಾಡಿಬಿಟ್ರು, ಜಾಬಿಂದ ಕಿತ್ತಾಕ್ಬಿಟ್ರು ಅಂತಂದೆಲ್ಲ ನಮಗೆ ನ್ಯೂಸ್ ಬರ್ತಿತ್ತಲ್ವ. ಸೊ ಅವಾಗ ಏನಾಗ್ತಿದೆ, ನಮಗೆ ರಿಸೆಷನ್ ಸ್ಟಾರ್ಟ್ ಆಗಿದೆ. ಸೊ ಹಾಗಾಗಿ ಎಂಪ್ಲಾಯೀಸ್ ಕೂಡ ರೆಕ್ರೂಟ್ಮೆಂಟ್ಸ್ನ ಸ್ಟಾಪ್ ಮಾಡಿದ್ದಾನೆ. ಸೊ ಹಾಗಾಗಿ ಅನ್ಎಂಪ್ಲಾಯ್ಮೆಂಟ್ ರೇಟ್ ಕೂಡ ಜಾಸ್ತಿ ಆಗ್ತಾ ಬಂತು. ಸೊ ಕನ್ಸ್ಯೂಮರ್ ಪರ್ಚೇಸಸ್ ಫಾಲ್ ಆಫ್. ಸೊ ಇವಾಗ ನಮ್ಮ ಹತ್ರ ದುಡ್ಡು ಅನ್ನೋದೇ ನಮ್ಮ ಹತ್ರ ಕಮ್ಮಿ ಆಗಿಬಿಟ್ರೆ ಏನು ಮಾಡ್ತೀವಿ, ಇರೋ ದುಡ್ಡನ್ನ ನಾವು ಮುಂದೆ ಫ್ಯೂಚರಿಗೆ ಇಟ್ಕೋಬೇಕು ಅಂತೇಳಿ ನಾವು ಆಲ್ಮೋಸ್ಟ್ ವೇಸ್ಟ್ ಖರ್ಚುಗಳು ಏನು ಮಾಡೋಂಗಿಲ್ಲ. ಬೇಸಿಕ್ ನೆಸೆಸಿಟೀಸ್ ಏನೇನು ಬೇಕು ಅವಷ್ಟೇ ತೊಗೊಳ್ತೀವಿ, ಹೌದಾ. ಸೊ ಇದನ್ನು ಕನ್ಸ್ಯೂಮರ್ ಪರ್ಚೇಸಸ್ ಫಾಲ್ ಆಫ್ ಅಂತೂ ಕರೆಯುತ್ತೇವೆ. ಸೊ ಬಿಸ್ನೆಸಸ್ ಗೋ ಬ್ಯಾಂಕ್ರಪ್ಟ್. ಫಾರ್ ಎಕ್ಸಾಂಪಲ್ ತಗೊಳ್ಳಿ, ಕೋವಿಡ್ ಸಿಚುವೇಷನಲ್ಲಿ ಹೊಸದಾಗಿ ಯಾರೋ ಒಬ್ಬರು ಶಾಪ್ ಅಥವಾ ಸಾಲ ಮಾಡಿಕೊಂಡು ಒಂದು ಶಾಪೋ ಒಂದು ಕಂಪನಿನೋ ಏನೋ ಒಂದು ಸ್ಟಾರ್ಟ್ ಮಾಡಿದ್ದಾರೆ. ಸಡನ್ನಾಗಿ ಅವ್ರ ಕಂಪನಿ ಇಟ್ಟಿದ್ದ ಒಂದು 2-3 ತಿಂಗಳಲ್ಲೇ ಲಾಕ್ಡೌನ್ ಆಗಿಬಿಟ್ಟಿದೆ, ಜನ ಓಡಾಡೋಂಗಿಲ್ಲ, ಏನೂ ಇಲ್ಲ. ಅಂಥ ಟೈಮಲ್ಲಿ ಬಿಸ್ನೆಸ್ಸು ನಡೆಯಲ್ಲ. ಸೊ ಅವಾಗ ಏನು ಮಾಡ್ತಾನೆ, ಸಾಲ ತೊಗೊಂಡವನು ಸಾಲ ತೀರ್ಸೋಕ್ಕಾಗೋದಿಲ್ಲ. ಅವನ ಎಸ್ಟಿಮೇಟ್ ಪ್ರಕಾರ, ಅವನ ಪ್ಲ್ಯಾನ್ ಪ್ರಕಾರ ಏನು ಅಂದ್ಕೊಂಡಿರ್ತಾನೆ, ಓಕೆ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ, ಇಷ್ಟು ಲಾಭ ಬರ್ತೈತಿ, ಇದರಿಂದ ನಾವು ಇಷ್ಟು
ಸಾಲ ತೀರಿಸ್ಬೋದು, ಇಷ್ಟು ದಿವಸದಲ್ಲಿ ಇಷ್ಟು ತಿಂಗಳುಗಳಲ್ಲಿ ಸಾಲ ತೀರಿಸ್ಬೋದು ಅನ್ನೋ ಪ್ಲ್ಯಾನ್ ಹಾಕ್ಕೊಂಡು ಎಸ್ಟಿಮೇಟ್ ಹಾಕ್ಕೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡಿರ್ತಾರೆ. ಬಟ್ ಲಾಸ್ಟ್ ಮೂಮೆಂಟಿಗೆ ಹಿಂಗಾಗುತ್ತೆ ಅಂತ ಯಾರಿಗೂ, ಲಾಕ್ಡೌನ್ ಆಗುತ್ತೆ, ಬಿಸ್ನೆಸ್ ಎಲ್ಲ ಶಟ್ ಡೌನ್ ಆಗ್ತೈತೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಸೊ ಸ್ಟಾರ್ಟಪ್ಸ್ ಕಂಪನೀಸ್ ಎಲ್ಲವೂ ಕ್ಲೋಸ್ ಮಾಡಬೇಕಾದ ಪರಿಸ್ಥಿತಿ ಬಂದ್ಬಿಟ್ಟೈತಿ ಅವರಿಗೆ ಸಾಲ ತೀರ್ಸೋಕ್ಕಾಗ್ಲಾರ್ದಂಗೆ. ಸೊ ಬಿಸ್ನೆಸಸ್ಗೋ ಬ್ಯಾಂಕ್ರಪ್ಟ್ ಅಂತೇಳಿ ಇಂಥ ಒಂದು ಸಿಚುವೇಶನ್ಗೆ ಹೇಳ್ತೀವಿ. ಸೊ ಪೀಪಲ್ ಲೂಸ್ ದೇರ್ ಹೋಮ್ಸ್. ಸೊ ಪೀಪಲ್ ಹೆಂಗೆ ಮನೆಗಳನ್ನ ಕಳ್ಕೊತಾರೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಒಂದು ಫ್ಯಾಮಿಲಿ ಇದೆ ಅಂದ್ಕೊಳ್ಳಿ, ಚೆನ್ನಾಗಿ ದುಡ್ಡಿರೋರು. ಸೊ ಆ ದುಡ್ಡಿರೋ ಒಂದು ಫ್ಯಾಮಿಲಿ ಸಡನ್ನಾಗಿ ಈ ಸಿಚುವೇಶನ್ನೇ, ಕೋವಿಡ್ ಸಿಚುವೇಶನ್ನೇ ತೊಗೊಳ್ಳಿ, ಅವಾಗೇನಾಗ್ತೈತಿ, ಅವ್ರಿಗೆ ದುಡ್ಡು ಬೇಕಾಗ್ತೈತಿ ಸಡನ್ನಾಗಿ. ಮನೇಲಿ ಯಾರಿಗೂ ಒಂದು ಆರಾಮಿಲ್ಲ, ಏನೂ ಇಲ್ಲ, ಬಿಸ್ನೆಸ್ ನಡೀತಿಲ್ಲ. ಸೊ ಅವಾಗ ದುಡ್ಡು ಬೇಕಾಗ್ತೈತಿ. ಸೊ ಅವ್ರ ಹತ್ರ ಇರೋ ದುಡ್ಡು ಕೂಡ ಸಾಲಾರ್ದಂಗೆ ಅವ್ರ ಮನೆ ಮಾರೋ ಪರಿಸ್ಥಿತಿ ಬರ್ತೈತೆ. ಅವಾಗ ಮನೆ ಅಥವಾ ಲ್ಯಾಂಡ್ ಆರ್ ಸೈಟ್ ಏನಾದರೂ ಇರಲಿ, ಅವ್ರ ಅಸೆಟ್ನ ಮಾರಬೇಕಾದ ಪರಿಸ್ಥಿತಿ ಬಂದ್ಬಿಡ್ತೈತಿ. ಸೊ ಆ ಸಿಚುವೇಶ್ನಲ್ಲಿ ಯಾರ ಹತ್ರನೂ ದುಡ್ಡು ಇರೋಂಗಿಲ್ಲ ಭಾಳ ಜನ, ఎందుಕಂದರೆ ಮನಿ ರೊಟೇಷನ್ ಅನ್ನೋದೇ ಭಾಳ ಕಮ್ಮಿ ಇರ್ತೈತೆ ಈ ಟೈಮಲ್ಲಿ. ಸೊ ಹಾಗಾಗಿ ಅವಾಗ ಏನಾಗುತ್ತಂದರೆ, ಒಂದು 20 ಲಕ್ಷ ಮಾರ್ಟ್ರೇಜ್ ವ್ಯಾಲ್ಯೂ ಇರೋ ಅವ್ರ ಮನೆ ಬರೀ 15 ಲಕ್ಷ ಅಥವಾ 10 ಲಕ್ಷ ಅಥವಾ 8 ಲಕ್ಷಕ್ಕೂ ಮಾರ್ತಾರೆ. ಸೊ ಏನಾಗಿದೆ ಇಲ್ಲಿ, ಆ ಲ್ಯಾಂಡ್ ಅಥವಾ ಮನೆದು ಮಾರ್ಟ್ರೇಜ್ ವ್ಯಾಲ್ಯೂ ಕಮ್ಮಿ ಆಗಿಬಿಟ್ಟಿದೆ. ಸೊ ಈ ಟೈಮ್ನ ರಿಸೆಷನ್ ಅಂತ ಕರೆಯುತ್ತೇವೆ. ಭಾಳಷ್ಟು ಜನ ಜಾಬಿಗೋಸ್ಕರ ಹುಡುಕ್ತಾ ಇರ್ತಾರೆ. ಅವ್ರ ಗ್ರ್ಯಾಜುಯೇಷನ್ ಮುಗ್ದಿರ್ತೈತಿ, ಗ್ರ್ಯಾಜುಯೇಷನ್ ಮುಗಿದ ಕೂಡಲೇ ಜಾಬ್ಗೋಸ್ಕರ ಹುಡುಕ್ತಾ ಇರ್ತಾರೆ. ಬಟ್ ಜಾಬ್ ಸಿಗೋದಿಲ್ಲ. ಇದಕ್ಕಂದರೆ ರಿಸೆಷನ್ ಪೀರಿಯಡಲ್ಲಿ ಆಲ್ಮೋಸ್ಟ್ ಯಾರಿಗೂ ಜಾಬ್ ಸಿಗೋದೇ ಇಲ್ಲ. ಸೊ ಇಂಥ ಎಲ್ಲ ಸಿಚುವೇಶನ್ಗಳು ರಿಸೆಷನ್ನಿಂದ ಉಂಟಾಗ್ತೈತಿ. ಸೊ ಇಂಥ ಒಂದು ಸಿಚುವೇಶನ್ನ ರಿಸೆಷನ್ ಎಂದು ಕರೆಯುತ್ತೇವೆ. ಆಲ್ಮೋಸ್ಟ್ GDP ಕೂಡ ನೋಡಿದರೆ ಭಾಳ ಕಮ್ಮಿ ಆಗಿಬಿಟ್ಟಿರ್ತೈತಿ ಕಂಪೇರ್ಡ್ ಟು ಪ್ರೀವಿಯಸ್ ಇಯರ್ ಆಗಲಿ ಅಥವಾ ಪ್ರೀವಿಯಸ್ ಕ್ವಾರ್ಟರ್ ಆಗಲಿ. ಕಮ್ಮಿ ಆದ ಒಂದು ಸಿಚುವೇಶನ್ಗೆ ರಿಸೆಷನ್ ಎಂದು ಕರೆಯುತ್ತಾರೆ. ನೆಕ್ಸ್ಟ್ ಡಿಪ್ರೆಷನ್ ಎಂದು ಕರೆಯುತ್ತಾರೆ. ಡಿಪ್ರೆಷನ್ ಅಂದರೆ ಏನು ಎಕನಾಮಿಕ್ ಟರ್ಮ್ಸಲ್ಲಿ? ಸೊ ಸ್ಲೋ ಡೌನ್ ಬಗ್ಗೆ ತಿಳ್ಕೊಂಡಿವಿ, ರಿಸೆಷನ್ ಬಗ್ಗೆ ಕೂಡ ಡಿಸ್ಕಸ್ ಮಾಡಿದ್ವಿ. ಸೊ ಇವೆರಡು ಕಾನ್ಸೆಪ್ಟ್ ನಿಮಗೆ ಕ್ಲಿಯರ್ ಆಗಿಬಿಟ್ಟಿದ್ರೆ ಡಿಪ್ರೆಷನ್ ಅನ್ನೋದು ಈಸಿಯಾಗಿ ಅರ್ಥ ಆಗ್ಬಿಡ್ತೈತೆ ನಿಮಗೆ. ರಿಸೆಷನ್ ಅರ್ಥ ಆಯ್ತಲ್ವಾ? ರಿಸೆಷನ್ ಅಂದರೆ ಏನು? 2 ಕಾನ್ಸಿಕ್ಯೂಟಿವ್ ಕ್ವಾರ್ಟರ್ಸ್ ಅಂದರೆ 6 ಮಂತ್ಸ್ಗಿನ ಹೆಚ್ಚಾಗಿ GDP ವ್ಯಾಲ್ಯೂ ಕಮ್ಮಿ ಆಗಿಲ್ಲಪ್ಪ ಅಂತಂದರೆ, 6 ಮಂತ್ಸ್ ಅದಾದಮೇಲೆ GDP ವ್ಯಾಲ್ಯೂ ರೈಸ್ ಆಗಿದೆ ಅಂದರೆ ವಿ ಆರ್ ಬ್ಯಾಕ್ ಟು ನಾರ್ಮಲ್ ಲೈಫಿಗೆ ಹೋಗ್ತಿದ್ದೀವಿ ಅಂತ ಅರ್ಥ, ರಿಸೆಷನ್ ಎಲ್ಲ ಮುಗಿದ್ಬಿಟ್ಟು. ಸೊ ಆ ರಿಸೆಷನ್ ಪೀರಿಯಡ್ ಅನ್ನೋದು ಕಂಟಿನ್ಯೂ ಆಗ್ತಾ ಬಂದರೆ, ಅಂದರೆ ಆ 6 ಮಂತ್ಸ್ಗಿನ ಹೆಚ್ಚಾಗ್ಬೋದು, 1 ವರ್ಷ ಆಗ್ಬೋದು, 3 ವರ್ಷ ಆಗ್ಬೋದು, ರಿಸೆಷನ್ ಅನ್ನೋದು ಕಂಟಿನ್ಯೂ ಆಗ್ತಾ ಇದ್ದರೆ ಅದನ್ನು ನಾವು ಡಿಪ್ರೆಷನ್ ಅಂತ ಕರಿತೇವೆ. ಇಷ್ಟೇ ಸಿಂಪಲ್. ಇದು 3 ಟಾಪಿಕ್ಸ್ನ ಪರ್ಫೆಕ್ಟಾಗಿ ತಿಳ್ಕೊಂಬಿಡ್ರಿ. ಮುಂದಿನ ಕಾರ್ಯಕ್ರಮದಲ್ಲಿ ನಾನು ಮತ್ತೊಂದು ಎಕನಾಮಿಕ್ ಟರ್ಮ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಧನ್ಯವಾದಗಳು.